ಒಂದ್ ಕಡೆ ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಚಲೋ ನಡೆಸ್ತಾ ಇದೆ. ಇವತ್ತು ಜೆಡಿಎಸ್ ಧರ್ಮಸ್ಥಳದಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದು ನಾಳೆ ಬಿಜೆಪಿ ತೆರಳಲಿದೆ. ಧರ್ಮಸ್ಥಳದ ವಿಚಾರವಾಗಿ ರಾಜಕೀಯ ಜಟಾಪಟಿ ಆಗಿದ್ರೆ ಹೇಗಿದೆ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ವಿಚಾರದಲ್ಲಿ ಜೋರಾಯಿತು ರಾಜಕೀಯ ದಂಗಲ್. ಇಂದು ಜೆಡಿಎಸ್ ಸಮಾವೇಶ, ನಾಳೆ ಬಿಜೆಪಿ ಸಮಾವೇಶ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿರುವ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ತಮ್ಮ ಆರೋಪಕ್ಕೆ ಮತ್ತಷ್ಟು ಕಸುವು ಕಟ್ಟುವ ಕೆಲಸ ಮಾಡುತ್ತಿದೆ. ಇಂದು ಜೆಡಿಎಸ್ ಶಾಸಕರು ಧರ್ಮಸ್ಥಳ ಚಲೋ ಕೈಗೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯಾತ್ರೆ ಕೈಗೊಂಡಿದ್ದು ನೇತ್ರಾವತಿ ತೀರದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆ ನಡೆಸುತ್ತಾರೆ. ಜೊತೆಗೆ ಸಮಾವೇಶವೂ ನಡೆಯಲಿದೆ. ಎಸ್ಐಟಿ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನ್ ತರಾತುರಿಯಲ್ಲಿ ರಚನೆ ಮಾಡಿತು. ಈ ಎಸ್ಐಟಿ ರಚನೆ ಮಾಡತಕ್ಕಂಥದ್ದಕ್ಕೆ ದೂರು ಕೊಟ್ಟ ದೂರದಾರರು, ಅವರ ಹಿನ್ನೆಲೆ ಏನು, ಅವರ ಉದ್ದೇಶ ಏನು, ಇವೆಲ್ಲವೂ ಕೂಡ ಅಳದಿ ತೂಗಿ ಎಸ್ಐಟಿಯನ್ನು ರಚನೆ ಮಾಡಬೇಕಾಗಿತ್ತು. ಹೊರತುಪಡಿಸಿ ಈ ಥರ ರಾಕೆಟ್ ವೇಗದಲ್ಲಿ ಎಸ್ಐಟಿ ರಚನೆ ಮಾಡಿ ಧರ್ಮಸ್ಥಳದ ಮೇಲೆ ಒಂದು ಅನುಮಾನ ಕಾಡ್ತಕ್ಕಂಥದ್ದಕ್ಕೆ ಎಸ್ಐಟಿ ಮೂಲಕ ಸರ್ಕಾರ ಯಾವ ರೀತಿ ವರ್ತನೆ ಮಾಡಿದೆ, ಇದು ನಿಜಕ್ಕೂ ಕೂಡ ಬಹಳ ಖಂಡನೀಯ. ಇನ್ನು ನಾಳೆ ಬಿಜೆಪಿ ಸಹ ಧರ್ಮಸ್ಥಳದಲ್ಲಿ ಪಕ್ಷದ ವತಿಯಿಂದ ಬೃಹತ್ ಸಮಾವೇಶ ಆಯೋಜಿಸಿದ್ದು ಅದಕ್ಕೂ ಸಿದ್ಧತೆ ನಡೆಯುತ್ತಿದೆ. ಇಂದು ವಿಜಯೇಂದ್ರ ಉಜಿರೆಯಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಪಾದಯಾತ್ರೆಯನ್ನು ನಡೆಸಲಿದ್ದಾರೆ. ಬಳಿಕ ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ನಾಳೆ 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸಲು ಬಿಜೆಪಿ ಮುಂದಾಗಿದೆ. ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನು ಕಮ್ಮಿ ಮಾಡಿ ದೇಶದ ಅಸ್ಮಿತೆಯ ಬಗ್ಗೆ ಈ ರೀತಿಯಾದಂಥ ಒಂದು ಆಟವನ್ನು ಆಡ್ತಾ ಇರುವುದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ. ಅದನ್ನು ಖಂಡಿಸಲಿಕ್ಕೆ ನಾನು ಕೂಡ ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೆ. ಈ ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಲ್ಲಿ ಸಾಗ್ತಾ ಇಲ್ಲ ಅಂತೇಳಿ ಇದು ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ, ಅಪಪ್ರಚಾರ ಆಗಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಈಗಾಗಲೇ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಜಿಲ್ಲೆ ಕೇಂದ್ರಗಳಲ್ಲಿ ಧರ್ಮದ ಉಳಿವಾಗಿ ಧರ್ಮ ಯುದ್ಧ ಆಗಿದೆ. 2ನೇ ಹಂತದಲ್ಲಿ ಧರ್ಮಸ್ಥಳ ಚಲೋ. ಇನ್ನು ಶಾಸಕ ಜನಾರ್ದನ ರೆಡ್ಡಿ ತುಂಗಭದ್ರಾ ನದಿ ನೀರು ತೆಗೆದುಕೊಂಡು ಹೋಗ್ತಿದ್ದು ತುಂಗಭದ್ರಾ ನದಿ ನೀರಿನಿಂದ ಮಂಜುನಾಥನಿಗೆ ಅಭಿಷೇಕ ಮಾಡಲು ನಿರ್ಧರಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಯಾತ್ರೆಗೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವರು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರಿಗೆ ಅಲ್ಲ ಹೋದ್ರೆ ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರ್ಬೇಕಲ್ಲ, ನಾವು ಸತ್ಯ ಹೊರಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿದ್ದಾರೆ. ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಸುಮ್ಮನೆ ರಾಜಕೀಯ ಮಾಡಬೇಕು, ಓಟ್ಗೋಸ್ಕರ ರಾಜಕೀಯ. ಇನ್ನು ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು SIT ಮಾಡಿರುವುದೇ ಸೋನಿಯಾ ರಾಹುಲ್ ಗಾಂಧಿ ಖುಷಿಗಾಗಿ ಎಂದಿದ್ದಾರೆ. ಪಾಪ SIT ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ. ಅವ್ರಿಗೆ ಒಟ್ಟು ಹಿಂದೂ ಸಮಾಜ, ಹಿಂದೂ ಧರ್ಮವನ್ನ ಅಪಮಾನ ಮಾಡಬೇಕು, ಧರ್ಮಸ್ಥಳ ಅಪಮಾನ ಮಾಡಬೇಕು. ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಲಿಲ್ಲ, ಈಗ ಇದಕ್ಕೆ ಬೆನ್ನತ್ತಾರೆ ಚಾಮುಂಡಿಗೆ, ಅದು ಅಪವಿತ್ರ ಮಾಡು. ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ. ಅದರ ನಿರ್ದೇಶನ ಸಿದ್ದರಾಮಯ್ಯ ಬಂದೈತೆ. ಹೀಗೆ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ದಂಗಲ್ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹುಟ್ಟಿ ನಾನು ಪುಣ್ಯ ಮಾಡಿದ್ದೇನೆ. SIT ತನಿಖೆಯಿಂದ ಅನೇಕ ವಿಷಯ ಹೊರಬರ್ತಾ ಇದೆ. ತನಿಖೆಯ ಎಲ್ಲಾ ವಿಷಯಗಳು ನಮಗೆ ಪೂರಕವಾಗಿರಲಿ. ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಹೀಗೆ ಇರಲಿ ಎಂದಿದ್ದಾರೆ. ನಮಗೆ ಈ ಕಾರಣದಿಂದಾಗಿ ಈ ರೀತಿಯ ಅಭಿವ್ಯಕ್ತಿಗೆ ಅವಕಾಶ ಆಯಿತು ಅಂತ ನಿಮಗೆ ನಮಗೆ ಪ್ರೀತಿ ಇರ್ಬೋದು, ಅದರ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವಾರು ಘಟನೆಗಳಿಂದಾಗಿ ನಿಮಗೆಲ್ಲ ಅಭಿವ್ಯಕ್ತಿ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ನಾವು ನಿಮಗೆ ಯಾವತ್ತು ನಾನು ಮೌಲಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ದೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಿದ್ದೇನೆ, ತುಂಬ ದೊಡ್ಡ ಧನ್ಯವಾದಗಳು ಹೇಳಿದ್ದೆ. ಯಾಕೆಂದರೆ ನೀವೆಲ್ಲ ಇಷ್ಟು ಸಂಘಟಿತರಾಗಿ ಇಷ್ಟು ಒಗ್ಗಟ್ಟಾಗಿ ಬಂದಿದ್ದೀರಿ. ನಾನಾ ವಾಹನಗಳಲ್ಲಿ ಬಂದಿದ್ದೀನಿ, ನಾನಾ ರೀತಿಯಲ್ಲಿ ಜೇಡಿಮೀಚಿಗೆ ಜಾಗದಲ್ಲಿ ಬಂದಿದ್ದೀನಿ. ನಿಮಗೂ ಕೂಡ ಅವರನ್ನು ಸಲ್ಲಿಸ್ತಾ ಈ SIT ಅಂತ ಏನು ಮಾಡಿದರೆ ಅದಕ್ಕೆ ತುಂಬ ವಿಷಯಗಳು ಬರ್ತಾ ಇದೆ, ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಹೊರಬಂದ ವಿಷಯಗಳೆಲ್ಲ ನಮಗೆ ಪೂರಕವಾಗಿರಲಿ, ನಮಗೆಲ್ಲ
ಸ್ವಾಮಿ ಅನುಗ್ರಹ ಇರಲಿ, ಅಣ್ಣಪ್ಪ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ ನಮಗೆ